ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲಾಗಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ. 90s ಕಿಡ್ಸಿಗೆ ಇಷ್ಟ ಆಗುವಂತಹ ಒಂದು ಆ್ಯಪಲ್ ಕೇಕ್ನ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಸೊ ಈಗಿನ ಮಕ್ಳಿಗೂ ತುಂಬಾ ಇಷ್ಟ. ಬೇಕ್ರಿ ಕಡೆ ತಿರುಗು ಕೂಡ ನೋಡಲ್ಲ. ನೀವು ಈ ರೀತಿ ಮಾಡಿಕೊಟ್ರೆ ಮಿಸ್ ಮಾಡಿದೆ ಒಂದ್ಸರಿ ಮಾಡಿಕೊಡಿ. ಸೊ ಆಪಲ್ ಕೇಕ್ನ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಹೇಗಾಗಿದೆ ಅಂತ ಹೇಳಿ. ಮಾತೇ ಬರ್ತಿಲ್ಲ ರಿಯಲಿ. ನೀವು ಮಾಡಿ, ನೀವು ಟೇಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ವಿಡಿಯೋ ಸೇವ್ ಮಾಡಿಟ್ಕೊಳ್ಳಿ, ಮಿಸ್ ಆಗುತ್ತೆ. ಸೇವ್ ಮಾಡಿಟ್ಕೊಂಡು ನೀವು ಮಾಡಿ ತಿಂದು ನೋಡಿ ಹೇಗಿದೆ ಅಂತ, ಆಮೇಲೆ ಕಮೆಂಟ್ ಮಾಡಿ. ಸಖತ್ತಾಗಿದೆ. ಬೇಕ್ರಿಯಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಇದೆ. ಮಿಸ್ ಮಾಡಿದೆ, ನೀವು ಒಂದ್ಸರಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 6 ಪೀಸಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡೋ ಅಂತಹ ಬ್ರೆಡ್ನೇ ತೊಗೊಳ್ಳಿ. ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಬೌಲಷ್ಟು ನಾನು ಒಂದು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಫುಲ್ಲು ಒಂದು ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ನಾನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಡ್ರೈ ಕೋಕೋನಟ್ ಪೌಡರ್ ಇತ್ತು ಅಂದರೆ ಅದನ್ನೇ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಾಗೆ ಮಿಕ್ಸಿ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಬ್ರೆಡ್ಡನ್ನು ಪೀಸ್ ಮಾಡಿ ಹಾಕ್ಕೊಳ್ಳೋಣ ಈ ರೀತಿ. ಇದರಲ್ಲಿ ಬ್ರೌನ್ ಪಾರ್ಟ್ಸ್ ಏನು ಕಟ್ ಮಾಡಿ ತೆಗಿಬೇಕು ಆ ಥರ ಏನಿಲ್ಲ. ಸೊ ನೀವೆಲ್ಲದನ್ನು ಹೀಗೆ ಮಿಕ್ಸಿ ಮಾಡ್ಕೊಳ್ಳಿ. ಪೀಸಾಗಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲದನ್ನು ನುಣ್ಣಗೆ ಪೌಡರ್ ಆಗಬೇಕಿದು. ನಮಗೆ ಚೆನ್ನಾಗಿ ಪೌಡರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದು ಪೀಸಸ್ ಇಲ್ಲದೆ ಇರೋ ರೀತಿ ಪೌಡ್ರ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿ ಪೌಡರ್ ಆಗಿದೆ ಅಂತ. ಈ ರೀತಿ ಪೌಡರ್ ಆಗಬೇಕು ನಮಗೆ. ಇದನ್ನು ನಾವಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಪೀಸ್ ಕೂಡ ಬ್ರೆಡ್ ಇಲ್ಲ ಇದರಲ್ಲಿ. ನೀಟಾಗಿ ನಮಗೆ ಪೌಡರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ಮಾಡ್ಕೋಬೇಕು. ಈಗ ಇನ್ನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಚಿಕ್ಕದು. ಸೊ ಇದಕ್ಕೆ ನಾವು ಕೋಕೋನಟ್ನ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ನಾನು ಏನು ಪೀಸ್ ಮಾಡಿ ಇಟ್ಕೊಂಡಿದ್ದೀನೋ ಇದನ್ನು ಸೇರಿಸಿ ಇದನ್ನು ಕೂಡ ಪೌಡರ್ ಮಾಡ್ಕೊಂಬರೋಣ. ಈಗ ಇದು ಕೂಡ ಅಷ್ಟೇ ನೀಟಾಗಿ ಪೌಡರ್ ಆಗಿದೆ. ನೋಡಿ, ಈ ರೀತಿ ಪುಡಿ ಆಗಬೇಕು. ಇದರಲ್ಲಿ ಸ್ವಲ್ಪ ಭಾಗ ನಾವು ಎತ್ತಿಟ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಒಂದಿಷ್ಟು ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ. ಮಿಕ್ಕಿದ್ದಿಷ್ಟು ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಒಂದು ಬೌಲು ಶುಗರ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಶುಗರ್ನ ಸೇರಿಸಿದ್ದೀನಿ. ಅದರಲ್ಲೇ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಗರ್ ಸ್ವಲ್ಪ ಕರಗಬೇಕು. ಶುಗರು ಚೆನ್ನಾಗಿ ಕರಗ್ತಾ ಇದೆ. ಈಗ ಕೋಕೋ ಪೌಡರ್ ಬೇಕಾಗುತ್ತೆ ಇದಕ್ಕೆ ಕೋಕೋ ಪೌಡರು ಒಂದು ಅರ್ಧ ಕಪ್. ನೋಡಿ, ಇಲ್ಲೊಂದು ಅರ್ಧ ಕಪ್ಪಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ತಿರುಗಿಸ್ಕೊಳ್ಳೋಣ. ನೋಡಿ, ಕೋಕೋ ಪೌಡರು ಮಿಲ್ಕ್ ಪೌಡರು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ. ಈಗ ಕೋಕೋನಟ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಅದು ಕೂಡ 1/4 ಬೌಲ್ ಅಷ್ಟಾಗಿದೆ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಆಲ್ರೆಡಿ ಗಟ್ಟಿ ಆಗ್ತಾ ಬಂದ್ಬಿಡ್ತು. ಈಗ ನಾವು ಬ್ರೆಡ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ.
ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಇವಾಗ ಕರೆಕ್ಟಾಗಿದೆ. ಇದಕ್ಕೆ ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಮಾಡಿಬಿಡ್ಬೋದು ಇದನ್ನು. ಈಗ ನೋಡಿ ನಾನು ಸ್ವಲ್ಪ ಬಟರ್ನ ಸೇರಿಸ್ತಾ ಇದ್ದೀನಿ. ಈಗ ಬಟರ್ ಚೆನ್ನಾಗಿ ಕರಗಬೇಕು. ಆ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಕರಗಿಬಿಡುತ್ತೆ. ಹಾಗೆ ಇದಕ್ಕೆ ಮಕ್ಕಳಿಗೆ ಅಂತ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಮಕ್ಕಳಿಗೋಸ್ಕರ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಲ್ತಿಯಾಗಿರೋದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಬಟರ್ ಕೂಡ ಕರಗಿದೆ, ಹಾಗೆ ತುಪ್ಪ ಕೂಡ ಕರಗಿದೆ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಸಿಂಪಲ್ಲು, ತುಂಬ ಫಾಸ್ಟಾಗಿ ಮಾಡ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗಾದರೂ ಹಾಕಿ ಕಳಿಸ್ಬೋದು. ಶಾಪಿಂದ ತಂದು ಬೇಕ್ರಿಯಲ್ಲಿ ತಂದು ಕೊಡೋದಕ್ಕಿಂತ ಮನೇಲಿ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ತಣ್ಣಗಾಗೋದಕ್ಕೋಸ್ಕರ ಅದರಲ್ಲೇ ಬಿಡೋದು ಬೇಡ, ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟೋದಕ್ಕಾಗಲ್ಲಲ್ವ, ಸೊ ಸ್ವಲ್ಪ ತಣ್ಣಗಾದರೆ ಆರಾಮಾಗಿ ಉಂಡೆಗಳನ್ನ ಮಾಡ್ಕೋಬೋದು. ಸ್ವಲ್ಪ ಒಂದು 10 ನಿಮಿಷ ಬಿಡೋಣ ತಣ್ಣಗಾಗಲಿ. ನೋಡಿ ಸ್ವಲ್ಪ ತಣ್ಣಗಾಗಿದೆ. ಈಗ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾವು ಸ್ವಲ್ಪನೇ ಬಟರು ಹಾಗೆ ಸ್ವಲ್ಪ ಆಯಿಲ್ ತುಪ್ಪನ ಸೇರಿಸಿರೋದು. ನೋಡಿ ಯಾವುದೇ ರೀತಿ ಅಂಟ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಸೊ ನಿಮಗೆ ಸೈಜ್ಗಳನ್ನ ನೋಡಿಕೊಂಡು ನೀವುಗಳು ಮಾಡ್ಕೋಬೋದು. ನೋಡಿ ಈ ರೀತಿ ಎಲ್ಲ ಒಂದೇ ಸೈಜಲ್ಲೇ ಮಾಡಿಟ್ಕೊಳ್ಳೋಣ. ಒಂದು ಚಿಕ್ಕದು ದೊಡ್ಡದು ಇದ್ದರೆ ಚೆನ್ನಾಗಿರೋದಿಲ್ಲ. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ನನ್ನ ಕೈ ನೋಡಿ ತುಪ್ಪ ಎಲ್ಲ ಯಾವ ರೀತಿ ಬಂದಿದೆ ಅಂತ. ಬೆಣ್ಣೆ ಹಾಗೆ ತುಪ್ಪ ಹಾಕಿದ್ದೀವಲ್ಲ, ಅಷ್ಟು ಚೆನ್ನಾಗಿ ಮೇಲೆಲ್ಲ ಬಂದುಬಿಡತ್ತೆ. ಸ್ವಲ್ಪ ಬೇಕಾದ್ರೆ ನೀವು ತುಪ್ಪನ ಸ್ಕಿಪ್ ಮಾಡ್ಕೋಬೋದು, ಬಟರ್ನ ಹಾಕ್ಕೊಳ್ಳಿ. ಬಟರ್ ಮಿಸ್ ಮಾಡಬೇಡಿ, ತುಪ್ಪ ಮಾತ್ರ ಸ್ವಲ್ಪ ಹಾಕ್ತಾಯಿದ್ರೂ ಪರವಾಗಿಲ್ಲ. ಸೊ ಈಗ ನಾವು ಉಂಡೆಗಳಿದೆಯಲ್ಲ ಇದನ್ನು ಇಲ್ಲಿ ರೋಲ್ ಮಾಡ್ಕೊಳ್ಳೋಣ. ಎಷ್ಟು ಇಡಿಸುತ್ತೋ ಅಷ್ಟು ಇಡಿಸ್ಕೊಳ್ಳಿ ಅಷ್ಟೇ. ಜಸ್ಟ್ ಈ ಥರ ಮಾಡಿ ನೋಡಿ. ಈ ರೀತಿ ನಾವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನೋಡಿ ಈ ಥರ. ಅದು ವೈಟ್ ಕಲರು ಡೆಸಿಕೇಟ್ ಕೋಕೋನಟ್ ಇರುತ್ತಲ್ವ ನಮ್ಮ ಹತ್ರ, ಸೊ ಅದಾದರೆ ಇನ್ನೂ ಚೆನ್ನಾಗಿ ವೈಟ್ ಕಲರ್ ಇರುತ್ತೆ. ಬರೀ ಮೇಲೆ ಪೋರ್ಷನ್ನು ಕೊಬ್ಬರಿಯಲ್ಲಿರೋದು ಮೇಲೆ ಭಾಗ ಮಾತ್ರ ತೆಗೆದಾಕಿ ಒಳಗಡೆ ಪೋರ್ಷನ್ ಮಾತ್ರ ಪೌಡರ್ ಮಾಡಿರ್ತಾರಲ್ಲ, ಆ ಥರದ್ದಾದರೆ ವೈಟ್ ಕಲರ್ ನಿಮಗಿರುತ್ತೆ. ಸೊ ಇದು ಮನೆಯಲ್ಲೇ ಇರೋ ಅಂತಹ ಒಣ ಕೊಬ್ಬರಿಯಲ್ಲಿ ಮಾಡಿರೋದಲ್ವ, ಹಾಗಾಗಿ ನಿಮಗೆ ಸ್ವಲ್ಪ ಅದ್ರ ಮೇಲ್ಗಡೆ ಕೊಬ್ಬರಿ ಬ್ರೌನಿಶ್ ಕಲರ್ ಥರ ಇದೆ. ಕಲರ್ ಹೇಗಿದ್ರೆ ಏನೋ ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಆ್ಯಪಲ್ ಕೇಕು. ನಮಗೆ ಬೇಕ್ರಿಯಲ್ಲಿ ಸಿಗುವಂಥ ಒಂದು ಆ್ಯಪಲ್ ಕೇಕ್ ಇದು. ಹಾಗೆ 90s ಕಿಡ್ಸಲ್ಲಿ ನಾವು ಆವಾಗೆಲ್ಲ ತುಂಬಾ ಇಷ್ಟಪಡುವಂತಹ ಒಂದು ಆ್ಯಪಲ್ ಕೇಕ್ ಇದು. ಯಾರಿಗಿಷ್ಟ ಆಗಲ್ಲ, ಇದು ತಿಂದು ನೋಡಿದ್ರೆ ಮಾತ್ರ ನೀವು ಕಳೆದೋಗ್ಬಿಡ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮಕ್ಳಿಗೆ ಕೊಟ್ಬಿಟ್ರಂತೂ ಮಕ್ಕಳಂತೂ ಬೇಕ್ರಿ ಕಡೆ ತಿರುಗು ಕೂಡ ನೋಡೋದಿಲ್ಲ, ಅಷ್ಟು ಇಷ್ಟಪಡ್ತಾರೆ. ಈ ರೀತಿ ಎಲ್ಲದನ್ನು ಉಂಡೆಗಳನ್ನ ಮಾಡಿ ಈ ರೀತಿ ಸ್ವಲ್ಪ ಡಿಪ್ ಮಾಡಿಕೊಂಡು ಇಟ್ಕೊಳ್ಳೋಣ. ಹಬ್ಬ
ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಆ್ಯಪಲ್ ಕೇಕು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದೆ, ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಈ ಆ್ಯಪಲ್ ಕೇಕ್ನ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇಕ್ರಿ ಕಡೆ ತಿರುಗು ಕೂಡ ನೋಡಲ್ಲ ನೀವು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಹಾಗೆ ಟೇಸ್ಟ್ ಕೂಡ ಮಾಡಿ ನೋಡೋಣ. ನೋಡಿ ಯಾವ ರೀತಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿದೆ. ಹಾಗೆ ಟೇಸ್ಟ್ ಕೂಡ ಮಾಡೋಣ. ನೋಡೋಣ ಹೇಗಾಗಿದೆ ಅಂತ ಹೇಳಿ. ಮಾತೇ ಬರ್ತಿಲ್ಲ ರಿಯಲಿ. ನೀವು ಮಾಡಿ, ನೀವು ಟೇಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ವಿಡಿಯೋ ಸೇವ್ ಮಾಡಿಟ್ಕೊಳ್ಳಿ, ಮಿಸ್ ಆಗುತ್ತೆ. ಸೇವ್ ಮಾಡಿಟ್ಕೊಂಡು ನೀವು ಮಾಡಿ ತಿಂದು ನೋಡಿ ಹೇಗಿದೆ ಅಂತ, ಆಮೇಲೆ ಕಮೆಂಟ್ ಮಾಡಿ. ಸಖತ್ತಾಗಿದೆ. ಬೇಕ್ರಿಯಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಇದೆ. ಮಿಸ್ ಮಾಡಿದೆ, ನೀವು ಒಂದ್ಸರಿ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.